ಇದೆಯಾ ಅಂದೆ. ಇಲ್ಲ ತಾನೇ? ನಿಮ್ಮ ಕೈ ಬೆರಳೆ ಸಮ ಇಲ್ಲ ಅಂದಮೇಲೆ ಬೇರೆ ಲೈಫ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಗ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಆಫ್ಟರ್ ಆಲ್ 3 ಗ್ರಾಮ್. ಹೋಗ್ಲಿ, ನಿಮ್ಮ ರೇಂಜಿಗೆ ಒಂದು 4 ಗ್ರಾಮ್ ಅಂತಾನೆ ಇಟ್ಕೊಳ್ಳೋಣ. ಎಷ್ಟ್ರಿ ಆಗುತ್ತೆ? ಅಬ್ಬಬ್ಬ ಅಂದ್ರೆ ಎಷ್ಟಾಗುತ್ತೆ? ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಒಂದು 20,000 ಆಗ್ಬೋದು. ಅದಕ್ಕೆ ಒಂದು 200 ಸತಿ ಫೋನ್ ಮಾಡಿ ಟಾರ್ಚರ್ ಕೊಡ್ತೀರಲ್ಲ, ಒಳ್ಳೇದಾಯ್ತು. ಆ ರಿಂಗ್ ಕಳ್ದಿದ್ದು ಒಳ್ಳೇದಾಯ್ತು. ಇನ್ನಾದ್ರೂ ನಿಮ್ಮ ಟಾರ್ಚರ್ ತಪ್ಪುತ್ತಲ್ಲ ನನಗೆ. ಏನು ಕೋಪ ಬರ್ತಿದ್ಯಾ? ಬಂದ್ರು ಏನು ಮಾಡೋಕ್ಕಾಗಲ್ಲ. ನನ್ನ ಇಮ್ಯಾಜಿನೇಷನಲ್ಲಿ ಬಂದ್ಮೇಲೆ ಕೈ ಕಟ್ ಬಾಯಿ ಮುಚ್ಚು. ಮತ್ತೆ ರಿಂಗಿಂಗ್ ಅನ್ನು ನನ್ನ ತಲೆ ಕೆಡಿಸಿದ್ರೆ ನಾನು ಹೆಂಗೆ ರಾಂಗ್ ಆಗ್ತೀನಿ ನನಗೆ ಗೊತ್ತಿಲ್ಲ. ನನ್ನ ಕೋಪ ನೀವೇನೂ ನೋಡಿಲ್ಲ. ಕೋಪ ಬಂದು 3ನೇ ಕಂಡ್ಬಿಟ್ಟು ನಿಮ್ಗೆ ಸುಡೋಕ್ಕಿಂತ ಮುಂಚೆನಿಂದ ಹೊರಟೋಗಿ. ಎದ್ದೇಳಿ ಮೇಲೆ, ಎದ್ದೇಳಿ ಮೇಲೆ. ನಾನು ಬೈದಿದ್ದೆಲ್ಲ ಆಯ್ತು, ಹೊರಟೋಗಿ ಹೊರಟೋಗಿ ಅಂದೆ. ಅರೆ ಹೋಗಿ ಅಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ನಿಂತ್ಕೊಳ್ಳೋದಲ್ಲ. ರಿಂಗ್ ಕಳ್ದೋದ್ಮೇಲೆ ನೀವು ಹೊರಡ್ಬೇಕು. ಹೊರಡಿ ಹೊರಡಿ. ರಿಂಗ್ ಇಲ್ಲಿ. ಇಷ್ಟೊತ್ತು ಹೇಳಿದ್ದೇನೆ ಹರಿಕತೆನಾ? ನಾನು ಕೇಳ್ತಿರೋದು ರಿಂಗ್ ಇಲ್ಲಿ. ನೋಡಿ, ಇಮ್ಯಾಜಿನೇಷನ್ ಅಲ್ಲಿ ಕೋಪ ಮಾಡ್ಕೊಳ್ಳೋದಾಗ್ಲಿ ಕ್ವಶನ್ ಮಾಡೋದಾಗ್ಲಿ ಮಾಡಬಾರ್ದು. ಮಾತಾಡ್ತಿದ್ಯಾ? ನಾನು ಕೇಳ್ತಿರೋದು ರಿಂಗ್ ಇಲ್ಲಿ. ಅಯ್ಯೋ, ಕಲ್ಪನೆ ಕ್ಲೋಸ್ ಆಗಿ ರಿಯಲ್ ಆಗಿ ಬಂದ್ಬಿಟ್ಟಿದ್ದೀರಾ. ರಿಂಗ್ ಇಲ್ಲಿ ಅಂತ ಕೇಳ್ತಾ ಇದ್ದೀನಿ. ನೀನು ಲಾಸ್ಟ್ ಟೈಮ್ ಮಾತಾಡಿದಾಗ ರೂಮಲ್ಲಿ ಇದ್ದೆ ತಾನೆ? ನಂಗೆ ರಿಂಗ್ ತೋರಿಸಿದಲ್ಲೇ ತಾನೆ? ಎಲ್ಲಿದೆ ರೂಮ್? ನೀನು ನನ್ನ ಹತ್ರ ಮಾತಾಡ್ದಾಗ ಇಲ್ಲೇ ಇದ್ದ ತಾನೆ? ಇಲ್ಲಿದ್ದಾಗ ನಿನ್ನ ಕೈಯಲ್ಲಿ ರಿಂಗ್ ಇತ್ತಲ್ವಾ? ಮತ್ತೆ ಇಲ್ಲಿಂದ ಹೊರಟಾಗ ನಿನ್ನ ಕೈಯಲ್ಲಿ ರಿಂಗ್ ಇತ್ತಲ್ವಾ? ಎಲ್ಲೋದೆ ಇಲ್ಲಿಂದ? ಅಡುಗೆ ಮಾಡಿ. ಆಮೇಲೆ ಎಲ್ಲೋದೆ? ಹೇಳು. ಮತ್ತಿಲ್ಲಿ ಬಂದಾಗ ಎಲ್ಲೋದೆ? ಎಲ್ಲೋದೆ? ಅಕ್ಕ, ಎಂಗೇಜ್ಮೆಂಟ್ ತಯಾರಿ ಎಲ್ಲ ಹೇಗೆ ನಡೀತಿದೆ ನೋಡು. ನೋಡ್ತಿದ್ದ ಹಾಗೆ ಎಂಗೇಜ್ಮೆಂಟ್ ಆಗೇ ಹೋಗ್ಬಿಡುತ್ತೆ. ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಆಗದೆ ಇರುತ್ತಾ? ಮದುವೆ ಆದಮೇಲೆ ಅವಳನ್ನ ನಾವು ಅತ್ತೆ ಅಂತ ಕರಿಬೇಕಾಗತ್ತೆ. ಅವಳ ಕಾಲು ಒತ್ತೆ ಅಂತಂದರೆ ಒತ್ತಬೇಕಾಗತ್ತೆ. ಛೇ, ನಾವು ಎಷ್ಟೇ ಅಂದ್ಕೊಂಡ್ರು ನಾವು ಅಂದ್ಕೊಂಡಿದ್ದೇನೂ ಆಗ್ತಾನೆ ಇಲ್ವಲ್ಲ ಅಕ್ಕ. ಛೇ, ಆ ದುರ್ಗಕ್ಕ ರಿಂಗ್ ಕೊಟ್ಟು ಅದೇನೋ ಪರೀಕ್ಷೆ ಅನ್ನೋ ಥರ ಹೇಳಿದ್ರು. ಆದರೆ ಅವಳು ಆ ಪರೀಕ್ಷೆಯಲ್ಲಿ ಪಾಸ್ ಆಗೋ ಥರ ಕಾಣ್ತಿದ್ದಾಳೆ. ಅವಳ ಆ ಎಡ್ವರ್ಡ್ ಬುದ್ಧಿಯಿಂದ ಆ ರಿಂಗ್ ಕಳ್ಕೊತಾಳೆ ಅನ್ನೋ ನಂಬಿಕೆನೇ ನನಗಿಲ್ಲ. ಆ ರಿಂಗ್ ಕಳೆದೋಗ್ಲಿಲ್ಲ ಅಂದರೆ ಅದೇ ರಿಂಗನ್ನು ಎಂಗೇಜ್ಮೆಂಟಲ್ಲಿ ಏಜೆ ಅವಳು ಬೆರಳಿಗೆ ತೋಡಿಸ್ತಾರೆ. ಬೆರಳಿಗೆ ರಿಂಗ್ ಹಾಕಿಸ್ಕೊಂಡವಳು ಕೊರಳಿಗೆ ತಾಳಿ ಕಟ್ಟಿಸ್ಕೊಳಲ್ವಾ? ಆ ರಿಂಗ್ ಕಳೆದೋಗಲ್ಲ ಬಿಡು. ಆ ರಿಂಗ್ ಕಳ್ದೋಗ್ಬೇಕು ನಿಜ, ಆದರೆ ಅವಳೇ ಕಳ್ದು ಹಾಕೋಬೇಕು ಅಂತೇನಿಲ್ವಲ್ಲ. ಅಂದರೆ ಆ ರಿಂಗ್ ಮಿಸ್ ಆಗಬೇಕು ಅಷ್ಟೇ. ಅದು ಯಾರಿಂದ ಯಾವ ಕಾರಣಕ್ಕೆ ಮಿಸ್ ಆಯಿತು ಅನ್ನೋದು ಮುಖ್ಯ ಅಲ್ಲ. ಆ ರಿಂಗ್ ಮಿಸ್ ಆದರೆ ಮಿಸ್ ಲೀಲಾ ಮಿಸ್ಸಸ್ ಏಜೆ ಆಗೋದು ಮಿಸ್ ಆಗುತ್ತೆ. ರೈಟ್? ರೈಟ್. ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋಕ್ಕೇನಿದೆ? ಈ ಎಂಗೇಜ್ಮೆಂಟ್ ತಡೆಯೋಕ್ಕೆ ಯಾವ ಪ್ಲ್ಯಾನು ಮಾಡಬೇಡಿ ಅಂತ ನೀವು ಹೇಳಿದ್ದೀರಲ್ಲ. ನೀವು ಏಜೆ ಮಾತು ಮೀರಲ್ಲ, ನಾವು ನಿಮ್ಮ ಮಾತು ಮೀರಲ್ಲ. ಇದು ಬರೀ ಮಾತಿನ ಪ್ರಶ್ನೆ ಅಲ್ಲ, ಮನೆ ಗೌರವದ ಪ್ರಶ್ನೆ. ಆತರ ಪಟ್ಟು ಅನಾಹುತಕ್ಕೆ ದಾರಿ ಮಾಡ್ಕೊಡ್ಬೇಡಿ. ಆ ಲೀಲಾ ಈ ಮನೆಗೆ ಸೊಸೆಯಾಗಿ ಬರೋದು ನಮಗಿಷ್ಟ ಇದೆಯೋ ಇಲ್ವೋ, ಆದರೆ ಏಜೆ ಮಾತಿಗೆ ಎದುರಾಡದೆ ಅವ್ರು ಹೇಳಿರೋ ಕೆಲಸನ ನಿಭಾಯಿಸೋದು ನಮ್ಮ ಕರ್ತವ್ಯ.
ಏಜೆ ಹೇಳಿದ್ದಕ್ಕೆಲ್ಲ ನಾವು ಹೀಗೆ ತಲೆ ಆಡ್ಸಕ್ಕೆ ಕೂತ್ರೆ ಮುಂದೆ ಯಾವತ್ತೂ ತಲೆ ಎದ್ದು ನಿಲ್ಲಕ್ಕಾಗಲ್ಲ. ಹೇಗಾದರೂ ಮಾಡಿ ನಾವು ಈಗಲೇ ತಲೆ ಉಪಯೋಗಿಸಿದ್ರೆ ಅವಳ ರಿಂಗ್ ಕಳ್ಕೊತಾಳೆ, ಇಲ್ಲಿ ಎಂಗೇಜ್ಮೆಂಟ್ ನಿಲ್ಲುತ್ತೆ. ಆಗ ನಮ್ಮ ತಲೆ ಬೆಲೆ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಏ ಅಂಕಲ್, ಆಫ್ಟರ್ ಆಲ್ ರಿಂಗೋಸ್ಕರ ಇಷ್ಟೆಲ್ಲ ಒದ್ದಾಡ್ಬೇಕಾ? ಅಕಸ್ಮಾತಾಗಿ ಕಳೆದೋಗಿದ್ರು ಇನ್ನೊಂದು ರಿಂಗ್ ತಗೋಬೋದಿತ್ತಲ್ವಾ? ಈ ರಿಂಕು ನನಗೆ ಆಫ್ಟರ್ ಆಲ್ ಅಲ್ಲ, ನನ್ನ ಪ್ರಾಣ. ಇದು ನನ್ನ ನಂತರ ರಿಂಗ್ ಅವಳು ಬೆರಳಲ್ಲಿದ್ದಿತ್ತು. ಇವತ್ತು ಅವಳಿಲ್ಲ. ಆದರೆ ಬೆಲೆನೇ ಕಟ್ಟಕ್ಕಾಗ್ದಿರೋ ಅವಳ ನೆನಪುಗಳು ಈ ಉಂಗುರದಲ್ಲಿದೆ. ಇದನ್ನು ನೋಡಿದಾಗೆಲ್ಲ ನನ್ನ ನಂತರ ನನ್ನ ಕಡೆ ಬೆರಳು ಮಾಡಿ ಏನೋ ಹೇಳ್ತಾ ಇದ್ದಾಳೆ ಅನ್ಸುತ್ತೆ. ರಿಂಕ್ ನನ್ನ ಜೊತೆ ಇದ್ರೆ ನಂತರ ನನ್ನ ಜೊತೆ ಇದ್ದಾಳೆ ಅನ್ಸುತ್ತೆ. ಆಫ್ಟರ್ ಆಲ್ ಅಲ್ಲ ಇದು. ನೋಡು, ಪರಿಸ್ಥಿತಿ ಇವತ್ತು ಇದನ್ನು ನಾನು ನಿನ್ನ ಕೈ ಕೊಡೋ ಹಾಗೆ ಮಾಡಿದೆ. ನಾನು ನಿನಗೆ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ತುಂಬ ಜೋಪಾನವಾಗಿ ನೋಡ್ಕೋ. ನಾನು ಬದುಕಿರೋದು ಬರೀ ನೆನಪುಗಳಲ್ಲಿ. ಈ ನೆನಪುಗಳು ಹೊರಟೋದ್ರೆ ನನಗೆ ಬದುಕೂ ಇಲ್ಲ. ಅದಕ್ಕೆ ಇದನ್ನು ನನ್ನ ಪ್ರಾಣ ಅಂತ ಹೇಳಿದ್ದು. ಮತ್ತೆ ಹೇಳ್ತಾ ಇದ್ದೀನಿ, ಇದಂತ ಜವಾಬ್ದಾರಿಯಿಂದ ನೋಡ್ಕೋ. ಪ್ಲೀಸ್. ನೀನಿನಾದವಾಗಿ ಹೀಯದಲ್ಲಿ ಕರಗಿ ಆಗಾಗ ಬರುವೆ ನಿಟ್ಟುಸಿರುವಾಗಿ. ಅಬ್ಬಾ, ಇದು ಒಂದು ರಿಂಗಿನ ಕತೆ. ಬೇಕಂತ ಬಚ್ಚಿಟ್ಟಿದ್ದಕ್ಕೆ ಅಂಕಲ್ ಇಷ್ಟೆಲ್ಲ ಟೆನ್ಷನ್ ತೊಗೊಂಡ್ರು. ಇನ್ನೇನಾದರೂ ಈ ರಿಂಗ್ ನಿಜವಾಗ್ಲೂ ಕಳೆದೋಗಿದ್ರೆ ನಾನು ಸಾಯಿಸೇ ಬಿಡ್ತಿದ್ರೇನೋ. ಈ ರಿಂಗ್ ನನ್ನ ಕೈಯಲ್ಲಿರೋವರೆಗೂ ನನ್ನ ಪ್ರಾಣ ಅಂಕಲ್ ಕೈಯಲ್ಲಿರುತ್ತೆ. ನಾನೇನಾದರೂ ಇದನ್ನು ಕಳ್ಕೊಂಡ್ರೆ ನನ್ನ ಪ್ರಾಣ ತೆಗೆಯೋದಂತೂ ಗ್ಯಾರಂಟಿ. ನಡುದಾರಿ